ವ್ಯವಹಾರ. ಇವತ್ತಿಗೆ ನಮ್ಮ ಅಪ್ಪ ಸತ್ತು 30 ವರ್ಷ ಆಗಿ ಮ್ಯಾಲ 3 ದಿವಸ ಆಯ್ತು. ಬರೋಬ್ಬರಿ ಮ್ಯಾಗ 3 ತಾಸಾಗಿ 30 ಸೆಕೆಂಡ್ ಆಯ್ತು. ಸಾಯುದು ಸತ್ತ, ಹಡಿಸಿ ಮಗ ಒಂದು ತಪ್ಪು ಮಾಡಿ ಸತ್ತ. ನಮ್ಮ ಮುತ್ಯನ ಹೆಸರು ನನಗಿಟ್ಟ ದೊಡ್ಡ ತಪ್ಪು ಮಾಡ್ದವ. ನಮ್ಮ ಮುತ್ಯ ಮೊದಲ ಬದ್ಮಾಸ್ ಗೌಡತ್ತ ಬಿರುದು ತಗೊಂಡ ಊರಾಗ. ಅಂಥ ಬದ್ಮಾಸ್ ಮುಗಿರಿ ಏನು ಮಾಡಿದ್ದು ಏನಿಲ್ಲೋ ನನಗೂ ಗೊತ್ತಿಲ್ಲ. ಈ ಮಗ ಅವನ ಹೆಸರು ನನಗಿಟ್ಟುವಾಗ ಊರಾಗ ಹೋದ್ರೆ ಸಾಕು, ಬದ್ಮಾಸ್ ಗೌಡ್ರ ನಮಸ್ಕಾರಿ, ಬದ್ಮಾಸ್ ಗೌಡ್ರ ನಮಸ್ಕಾರಿ. ಈ ಹೆಸರಿನಿಂದ ನನಗೆ ಇನ್ನತನ ಹೆಣ್ಣು ಸಿಗ್ಲಾಕ ತಯಾರಿಲ್ಲ, ಮದುವೆನೂ ಮಾಡ್ಕೊಳ್ಳಿಲ್ಲ. ಎಲ್ಲರೂ ಹೆಣ್ಣು ಕೇಳಕ್ಕೆ ಹೋದ್ರೆ ಯಾರು ಬದ್ಮಾಸ್ ಗೌಡ್ರು ಕೊಡಂಗಿಲ್ಲ ನಡೆಯತ್ತಾರೆ. ಅಲ್ಲ ನಮ್ಮ ಮುತ್ತೆ ಈ ಹೆಸರು ತಗೋಬೇಕಾದ್ರೆ ಅಂಥ ತಪ್ಪು ಏನು ಮಾಡಿರ್ಬೇಕು? ಅವೇನಂತ ತಪ್ಪು ಮಾಡಿಲ್ಲ. ಏನೋ ನಮ್ಮ ಹೊಲದಾಗ ಹೆಣ್ಮಕ್ಳೇನೋ ಕೆಲ್ಸಕ್ಕೆ ಬಂದಿದ್ರತ್ತ, ಅವ್ರು ಕುತ್ತು ಕಸ ತೆಗಿಯೋಮುಂದೆ ನಮ್ಮ ಮುತ್ಯ ಹಿಂಗೆ ಬಗ್ಗಿ ನೋಡ್ತಿದ್ದ. ಏನು ನೋಡೋಣ ಏನು ಗೊತ್ತಿಲ್ಲ. ಅವ ಬಗ್ಗಿ ನೋಡಿದಕ್ಕೆ ಬದ್ಮಾಸ್ ಗೌಡತ್ ಹೆಸರಿಟ್ಟಾರ. ಆ ಹೆಸರ ಈ ಮಗ ತಂದು ನನಗಿಟ್ಟಾನ. ಊರು ತುಂಬ ಎಲ್ಲ ಬದ್ಮಾಸ್ ಬದ್ಮಾಸ್ ಅಂತ ನನಗತ್ತಾರ. ಅದ್ರಾಗ ಮುತ್ಯಾನ ಚಟಾನಿ ಬಿದ್ದುಬಿಟ್ಟೈತಿ. ನನಗೂ ಹಾದಿ ಹಿಡಿದು ಹೊಂಟನಪ್ಪ ಅಂದ್ರೆ ಯಾವಾಗಲೂ ಒಮ್ಮೆ ಬಗ್ಗಿ ನೋಡಂಗೆ ಆಗ್ತದೆ. ಯಾರ ಕೈಯಾಗ ಲತ್ತಿ ತಿಂದು ಮೆತ್ತಗಕ್ಕಿನೋ ನಾನು ನನಗೋ ತಿಳಿವಾಗ ಅಂತೇಳಿ ಧೈರ್ಯ ಮಾಡಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಹೋಟೆಲ್ನಾಗ ಕೂತು ಒಂದು ಕಪ್ ಚಹಾ ಕುಡ್ಲಾರ್ದಂಗೆ ಆಗೈತಿ ಬಾಳೆ. ಹೋಟೆಲ್ನಾಗ ಕಾಲಿಟ್ರೆ ಸಾಕು ಬದ್ಮಾಸ್ ಗೌಡ್ರು ಬಂದ್ರೆ ಬದ್ಮಾಸ್ ಗೌಡ್ರು ಬಂದು. ಇದು ಬಿರುದು ನನಗೆ ಬರಬಾರ್ದಂತೇಳಿ ನಾನೋ ಒಂದು ಹುಡುಗನ ಕೈಯಾಗ 5 ರೂಪಾಯಿ ಕೊಟ್ಟು ಹುಡುಗಲೇ ಒಂದು ಕಪ್ ಚಹಾ ತರಿಸಿ ಮರಿಗೆ ನಿಂತು ಕಪ್ ಸಹಿತ ನಾನೋ ತೊಳೆದಿಟ್ಟು ಬರೋ ಪರಿಸ್ಥಿತಿ. ಈ ಮಗ ಯಾಕೆ ಬರುವಲ್ಲಿನ? ಇವ ಎಂದು ಬೆನ್ನು ಹತ್ಯಾನ ತೀರಾ ಬದ್ಮಾಸ್ ಮಾಡಿ ಹೋದಾನ ನನಗೆ. ನಿಜನಿದ್ದ ನಮ್ಮ ಗೌಡ್ರಿಗೆ ಬೆಟ್ಟಾಗಿಲ್ಲ, ಅದರಲ್ಲಿ ಯಾರಿಗೊಂದು ತಂದಿನಿ. ಓಹೋ ನಮಸ್ಕಾರ ರೀ ಬದ್ಮಾಸ್ ಸೌಕರ್ಯಗೆ. ಹುಚ್ಚ ನನ್ನ ಮಗನ, ಅದು ಊರ್ ಮಂದಿಗೆ ಗೊತ್ತದ, ಊರ್ ಮಂದಿನೇ ಅಂತಾರ. ಕಾಯಂ ನಾನು ಗುಡ ಇರವನಿ. ನೀ ಯಾಕೆ ಬದ್ಮಾಸ್ ಗೌಡ ಹತ್ತಿಲೆ? ದಯವಿಟ್ಟು ಕ್ಷಮಿಸ್ರಿಪ್ಪ. ಅದು ಊರಾಗ ಎಲ್ಲಾರು ನಿಮ್ಗೆ ಹಂಗ ಕರ್ದಾರಲ್ಲ ಬದ್ಮಾಸ್ ಗೌಡ್ರು ಅಂತೇಳಿ, ಹಂಗ ನಮಗೂ ಸ್ವಲ್ಪ ಅದು ರೂಢಿ ಬಿದ್ದ್ಬಿಟ್ಟೈತಿ ಬದ್ಮಾಸ್ ಗೌಡ್ರು ಅಂತೇಳಿ. ಹುಚ್ಚ ನನ್ನ ಮಗನ ಇದು ತಪ್ಪತ್ ಹೋಲ್ ಬಿಡ್ರಿ. ಸಚ್ಚೆ ನಡತಿ ಏನಾರ ಅಂದಿರ ನೀವು? ಏನಲ್ಲಕ್ಕೆ ಏನೈತಿ, ಹೋಗಿ ಹೇಳಿದ್ನಪ್ಪ. ಏನಂತ? ಒಂದು 3 ದಿವ್ಸ ನೀನು ಹೆಂತಿನ ಕಳಸನ್ನಿ ಇಷ್ಟು ಬಾಯಾಗ ಬರೋದಕ್ಕ ಚಪ್ಪಲಿ ಹೊಡೆದ್ಲೇವ ಊರಾಗ. ನಾನು ಪುಣ್ಯ ನೀವು ಬಿಟ್ಟಾನ ಊರ್ ಹಾಕಂದ. ಅಲ್ರಿ ಮಂದಿ ಹೆಂಡ್ರಿಗೆ 3 ದಿವ್ಸ ಬಂದ್ ಹೋಗ ಅಂತಂದ್ರೆ ಬಿಡ್ತಾರ? ಮುಂದೆ ಹೇಳಕ್ ಟೈಮ್ ಕೊಟ್ಟಿಲ್ಲ. 3 ದಿವ್ಸ ಹೆಣ್ಮಗಳ ಕಾಲೇ ಇದ್ರ ಕಳಿಸ್ಕೊಡು ಪಾ, ಹೊಲ್ದಾಗ ಕೆಲಸ ಅದ ಹೇಳ್ಬೇಕತ್ತೀನಿ. ಮುಂದಿಂದ ಹೇಳಾಕ ಬಿಡವಲ್ಲ ಮಗ. ಆ ಸುದ್ದಿ ಊರೆಲ್ಲ ಹಬ್ಬಿ ಒಬ್ರು ನಾನು ಹೊಲಕ್ ಕೆಲ್ಸಕ್ಕೆ ಬರ್ಲಾರ್ದಂಗ ಆಗೈತಿ. ಅಲ್ವ ಅದು ಮಂದಿ ಹೆಂಡ್ರಿಗೆ ಬಾ ಅಂತಂದ್ರೆ ಹೆಂಗ್ರಿ 3 ದಿವ್ಸಾಗ? ಅಲ್ವ ಮಂದಿ ಹೆಣ್ಮಕ್ಳಿಗೆ ಬಾ ಅಲ್ಲಾರ್ದೆ ನನ್ನ ಹೆಂಡತಿಗೆ ಬಾ ಅಲ್ಲೇ ಅದಾಳ ನಾನು ಹೆಂಡತಿ. ಏನ್ ನಂದೇನು ಮದುವೆ ಆಗೈತೆ? ಇಲ್ಲ. ಮತ್ ನಾ ಕೆಲ್ಸಕ್ಕೆ ಹೇಳ್ಬೇಕಾದ್ರೆ ಯಾರಿಗೆ ಹೇಳ್ಬೇಕ? ಮಂದಿ ಹೆಂಡ್ರಿಗೆ ಹೇಳ್ಬೇಕು. ಹೇಳ್ಬೇಕ ಬೇಡ? ಊರಾಗ ಹೆಣ್ಮಕ್ಳಿಗೆ ಹೇಳ್ಬೇಕ ಬೇಡ? ಹೇಳ್ಬೇಕು. ಮತ್ ಅದ 3 ದಿನ ಬರ್ರಿ ಅಂದಿದ್ಕ ಈ ನಮನಿ ಬಡದ್ರ ಅವ್ರು. ಇನ್ನು ಬಂದ ಕಸ ತೆಗದ್ರೆ ಯಾ ನಮನಿ ಬಡಿತಿದ್ರು? ಯಾರಿಗೆ ಗೊತ್ತಪ್ಪ. ಹುಚ್ಚಿಡ್ದಂಗ ಆಗ್ಬಿಟ್ಟೈತ್ಲಿ. ಹೊಲ್ದಾಗ ಕಸ ಬಾಳ ಆಗೈತಿ, ಒಬ್ರು ಕೆಲ್ಸಕ್ಕೆ ಬರಾಕ್ ತಯಾರಿಲ್ಲ. ನೀವೊಂದ್ ಕೆಲ್ಸ ಮಾಡ. ಏನ್ರಿ? ನಾ ಏನ್ ಮನ್ಸಿಗೆ ಹಚ್ಕೊಂಡಿಲ್ಲ, ತಪ್ಪಾಗ್ಯದತ್ ನೀನ್ ಹೆಂಡತಿಗೆ ಹೇಳ್ಬಿಡು. ನನ್ನ ಹೆಂಡತಿಗೆ ಅಂದ್ರ ಹಿಂಗ ಸೀದಾ ನಾನೇ ಅವ್ರ ಮನಿಗೆ ಹೋಗಿ ತಪ್ಪಾಗ್ಯದ ಅಂದ್ರೆ ಮತ್ತೆ ಓದಿತಾರ ನಾನು. ಅವ್ರು ಓದಿತಾರ? ಹೌದಿಲ್ಲ? ಅದಕ್ಕೆ ನೀನ್ ಹೆಂಡತಿಗೆ ಹೇಳ್ಬಿಡು ತಪ್ಪಾಗ್ಯದ ನನ್ ಗೌಡತಿ. ಅಂದ್ರ ನನ್ನ ಹೆಂಡತಿಗೆ ಹೇಳಿದ್ರ ನನ್ನ ಹೆಂಡತಿಗೆ ಅವ್ನ ಹೆಂಡತಿಗೆ ಹೋಗಿ ತಪ್ಪಾಗೈತೆ ಅಂತ ಹೇಳ್ತಾರ. ಹೇಳಿ ಮತ್ತೆ 3 ದಿವ್ಸ ಕಸ ತೆಗಿಯಾಕ ಬರ್ತಾರ. ಅಲ್ಲ ಮುಂದ್ ಬಂದ್ರ ಬರ್ಲಾಕ ಬಿಟ್ರೆ ಬಿಡೋಲ್ಯಾಕ ನೀನೊಂದ್ ಕೆಲ್ಸ ಮಾಡ್ಬೇಕು. ಏನ್ರಿ? ಶಿವ್ಯಾನ ಹೆಂಡತಿ ಖಾಲಿ ಅದಾಳತ್ತ. ಕೆಲಸ ಇಲ್ಲತ್ತ, ಮನ್ಯಾಗೆ ಅದಾರತ್ತ. ಅದಕ್ಕ ಆಕಿಗೆ ಒಂದ್ 3 ದಿವ್ಸ ಬಂದ್ ಹೋಗುತ್ತೆ ಅವ್ರಿಗೆ. ಅಲ್ರಿ ಹಿಂಗ ಹೇಳ್ತೀನಿ ನೋಡವಾ, ನಮ್ ಗೌಡ್ರ 3 ದಿವ್ಸ ಕರ್ಯಾಕತ್ತಾರ, ನೀ ಬರ್ಬೇಕಂತ. 3 ದಿವ್ಸ ಕರ್ಯಾಕತ್ತಾರ, ನೀ ಬರ್ಬೇಕಂತ ಹೇಳು. ಇಬ್ರು ಗಂಡ ಹೆಂಡತಿ ಕೈಯಾಗ ಕೆರು ಹಿಡ್ಕೊಂಡ್ ಬರ್ತಾರ. ನಿನ್ನ ಸರಿಸಿ ನನ್ನ ಹಾಕ್ತಾರ, ಲಗಾಚ್ತಾರ ಗಾಮ್ಗೆ. ಅವ್ರ ಯಾಕೆ ನೀನ್ ಬರ್ತಾರ? ನೋಡ್ಕೋತ ನಿಂದ್ರಕತಿ. ಮಳ ಮಗನ ವೈದ 3 ದಿವ್ಸ ಗೌಡ್ರ ಹೊಲ್ದಾಗ ಕೆಲಸ ಐತಿ, ಕೆಲ್ಸಕ್ಕೆ ಬರ್ರಿ ಅಂತ ಹೇಳೋ. ಮುಂದೆ ಕೆಲ್ಸಕ್ಕೆ ಹಚ್ಚಬೇಕಲ್ಲ. ಅದ್ ಹಚ್ಚಲಾರ್ದಕ್ಕೆ ಪರಿಸ್ಥಿತಿ ಹಂಗಾಗೈತಿ ನನ್ ನಿನ್ನೆ. ನೀವ್ ಹಚ್ಚಲಿಲ್ಲ ಅಂದ್ರಲ್ಲ, ನಾ ಹಚ್ತೀನಿ ತಗೋರಿ. ಹೋಗ ಶಾನೇದಿ ಅವ್ನ ಹೆಂಡತಿಗೆ ಹೋಗಿ ಹೇಳ, ಹಿಂಗ 3 ದಿವ್ಸ ಗೌಡ್ರು ಕೇಳ್ಯಾರ, ಕಾಲೇ ಇದ್ರ ಬರ್ತಿರೋ ಇಲ್ಲಿ ಕೈಯಲ್ಲೋ ಹಿಂಗೆಲ್ಲ ಚೌಕಾಶಿ ಮಾಡಿ ಹೇಳ. ಅದು ಕೆಲಸ ಅಂತ ಹೇಳ. ಹ್ಞೂನ್ರಿ. ಅದನ್ನ ಬಿಟ್ಟು ಏನ್ರಿ ಹೇಳ್ದಿ? ಈ ಸಲ ಅಂತೂ ನಾ ಏನು ಊರಾಗಿರೋದಿಲ್ಲ. ನೀವೇನ್ ಚಿಂತೆ ಮಾಡ್ಬೇಡ್ರಿ, ಹೋಗ್ತೀನಿ. ಈಗಿಂದೀಗ ಹೋಗ್ತೀನಿ. ನೀವು ಯಾರ ಮನಿಗೆ ಹೋಗಂತ ಹೇಳಿರಿ ಅಕ್ಕಿ ಮನಿಗೆ ಹೋಗ್ತೀನಿ. ನೋಡವ, ನಿನ್ನೆರ ಹಿಂಗಿಂಗ್ ಆಗೈತಿ. ನಮ್ ಗೌಡ್ರಿಗ ಹಿಂಗಿಂಗ್ ಬಡದಾರ. ಎದರಲ್ಲೇ ಬಡದಾರ ಗೊತ್ತಿಲ್ಲ ನನಗ. ನಮ್ ಗೌಡನ್ ಮೈ ಅಂತೂ ಮೆತ್ತಗ್ ಆಗ್ಬಿಟ್ಟೈತಿ. ಅವ್ರ ಮಾರಿ ನೋಡಕ್ ಆಗವಲ್ದ ನನಗ. ಎಲ್ಲಾ ಸ್ಟೋರಿ ಮಾಡಿ ಹೇಳಿ 3 ದಿವ್ಸ ಕರ್ಕೊಂಡ್ ಬರ್ತೀನಿ. ನಿನ್ನ ಇಲ್ಲೇ ಚಪ್ಪಲ್ಲೇ ಬಡಿರೋ ಏನ ಅಲ್ಲೇ ಬಂದ್ ಬಡಿರೋ? ಯಾಕ? ಅಲ್ರಿ ಮತ್ತೆ ಹೇಳ್ಬೇಕಲ್ಲ. ಅಕ್ಕಿಗೆ ಯಾಕೆ ಹೇಳ್ತೀವ? ಅವ್ರಿಗೆ ಗೊತ್ತೇ ಇಲ್ಲ ಈ ವಿಷಯ. ಆ ಓನ್ಯಾನ ಮಂದಿಗೆ ಅಟ್ಟೆ ಗೊತ್ತೈತಿ. ನಿನ್ನ ಅವ್ನು ಊರ್ ತುಂಬಾ ಪಬ್ಲಿಕ್ ಮಾಡ್ತೇನಿ. ಬ್ಯಾಡ್ರಿ.
ಇದನ್ನೇನು ಹೇಳ್ಬೇಡ ನೀ. ಹ್ಞೂ. ಹಿಂಗರೇ ಗೌಡ್ರು ಕೇಳ್ಯಾರ. ಹ್ಮ್. ನೀ 3 ದಿವ್ಸ ಖಾಲಿ ಇದ್ರ ಕರ್ಕೊಂಡು ಬಾ ಅಂದಾರ. ಎದಕ್ಕತ್ ಕೇಳ್ತಾಳಾಕಿ. ನನಗೇನು ಗೊತ್ತಿಲ್ಲ ಅಂದಿದ್ದಿ ಮತ್ತ. ಹ್ಞೂ ರೀ. ಕಬ್ನ್ಯಾಗ ಕಸ ತೆಗಿಯೋದು ಅಂತ ಹೇಳ. ಹಾ ಹೇಳ್ತೇನೆ. ನೀವ್ ಒಬ್ಬಕಿನೇ ಬರಬೇಡ. ಹ್ಮ್. ನಾನು ನಿನ್ ಕೂಡ 4 ಮಂದಿ ಇದ್ರು ಕರ್ಕೊಂಡು ಬಾ ಅಂದಾರ. ಹ್ಞೂ ರೀ. ಇಟ್ಟು ಹೇಳಿ ಆಕಿನ ಕೆಲ್ಸಕ್ಕೆ ತಂದು ಹಚ್ಚು. ಹ್ಞೂ ರೀ. ಮತ್ತೆ ಹಚ್ತೇವೆ ನೀನು ಅಲ್ಲೇ ಏನ್ರ ಹೇಳಿ ಒದಸ್ಕೊಂಡ್ ಬರ್ತೀವಿ. ನಿಮ್ಮಂಗ ನಾನು ಬದ್ಮಾಸ್ ಅದೀನೇನ್ರಿ? ಹುಲ್ ಬಿಡ್ರಿ ಗೌಡ್ರ, ನಿಮ್ಗೆ ಭಾಳ ದಿವಸದಿಂದ ಕೇಳ್ಬೇಕಂತ ಮಾಡಿದ್ದೆ. ಈ ಬದ್ಮಾಸ್ ಅನ್ನೋ ಹೆಸರು ನಿಮಗೆ ಹೆಂಗ ಬಂತು? ಯಾಕೆ ಅದನ್ನ ಕೇಳ್ತೀವೋ ಅದನ್ನ ಯಾಕೆ ಕೇಳ್ತಿ? ಅದು ಕೇಳಿದ್ರನೇ ನಾ ಇರ್ಲಿ ಊರ್ಲಿ ಹಾಕೊಂಡು ಸಾಯ್ಲಿ ಅನ್ನಂಗ ಆಗ್ತದ. ಹಂಗ್ಯಾಕ? ಅವ ಹಿಂದಕ್ಕ ಬಾಡ್ಯಾನ ಮಗ ನಮ್ಮ ಮುತ್ಯ ಇದ್ದರ ಹ್ಮ್. ಶಟದ್ ಹೋಗ್ಯಾನ ನೋಡ. ಅವ ಶಟದ್ ಹೋಗೋಕ್ಕಿಂತ ಮೊದಲು ನಮ್ಮಪ್ಪೆ ನಿಗರ್ ಹೋಗ್ಯಾನಲ್ಲ, ಈ ಬೋಸಡಿ ಮಗನ ಮುಂದೆ ಹೇಳಿದ್ದತ್ತವ. ಏನಂತ? ನಾಳೆ ನಿನ್ನ ಹೊಟ್ಟಿಲೆ ಗಂಡು ಹುಡ್ತಪ್ಪ ಅಂದ್ರೆ ಅವನಿಗೆ ನನ್ನ ಹೆಸರು ಇಡ್ಬೇಕಂತೇಳಿ ವಚನ ತಗೊಂಡಿದ್ದತ್ ಮಗ ಇವ. ಆ ವಚನದ ಪ್ರಕಾರ ನಮ್ಮಪ್ಪ ಬದ್ಮಾಸ್ ಗೌಡ ಹೆಸರು ಇಟ್ಬಿಟ್ಟ. ಊರು ತುಂಬಾನೇ ಬದ್ಮಾಸ್ ಮಾಡಿಟ್ಟ. ನಾನು ಬದ್ಮಾಸ್ ಅನ್ನೋ ಹೆಸರು ಕೇಳಿ ಒಬ್ಬ ಮಗ ಹೆಣ್ಣು ಕೊಡಾಕ್ ಬರಾಕ್ ತಯಾರಿಲ್ಲ. ಏನ್ ನಂದೇನು ಆಸ್ತಿ ಕಮ್ಮಿ ಐತೆ, ಏನ್ ರೊಕ್ಕ ಕಮ್ಮ ಅದಾವ, ರೂಪಾಯಿ ಕಮ್ಮ ಅದಾವ, ಬೆಳ್ಳಿ ಕಮ್ಮಿ ಐತೆ, ಬಂಗಾರ ಕಮ್ಮಿ ಐತೆ, ಏನ್ ಕಮ್ಮಿ ಆಗೈತಿ ನನಗೆ? ಏನು ಇಲ್ರಿ. ಎಲ್ಲ ತುಂಬಿ ತುಳ್ಕಾಕತ್ತೈತಿ ನೀವು. ತುಳ್ಕಾಕತ್ತೈತಿ. ಆದ್ರೆ ಏನ್ ಮಾಡುದು? ಆ ಒಂದು ಹೆಣ್ಣಿನ ಸಂಬಂಧ ಮರಿಗೆ ಜೀವ ಸಣ್ಣ ಆಗಾಕತ್ತೈತಿ. ಅದ್ರ ಸಂಬಂಧ ಮತ್ತೆ ಮನ್ಯಾಗ ಹೆಣ್ಮಕ್ಳು ಇದ್ರೆ ಹೆಣ್ಮಕ್ಳಿಗೆ ಹೇಳ್ತಿದ್ನಿ. ಮನ್ಯಾಗ ಹೆಣ್ಮಕ್ಳು ಇಲ್ಲಾರ್ದಕ್ಕ ಮಂದಿ ಹೆಣ್ಮಕ್ಳಿಗೆ ಹೇಳಿ ಕಿಸಿಂದ ಒದಸ್ಕೊಳ್ಳೋದಾಗ್ಯದ ಪರಿಸ್ಥಿತಿ. ಅದಕ್ಕೆ ಈಗಿಂದೀಗ ಹೋಗ್ ಶಿವ್ಯಾನ ಹೆಂಡತಿಗೆ ಹೇಳು, ಶಿವ್ಯಾ ಇರ್ಲಾರ್ದಾಗೆ ಹೇಳು. ಶಿವ ಇರ್ಲಾರ್ದಾಗೆ ಹೇಳ್ರೆ? ಹೌದು. ಓ ಬದ್ಮಾಸ್ ಗೌಡ್ರ ಹೊಲಕ್ಕೆ ಕೆಲ್ಸಕ್ಕೆ ಹೋಗ್ತೇನ ಅಂತೇಳಿ ಆಕಿನ ಸಹಿತ ಹಿಡಿತಾನ ಅವ. ಹ್ಮ್. ಅದಕ್ಕೆ ಅವ ಮನ್ಯಾಗ ಅದಾನೋ ಇಲ್ಲ ಕೇಳ್ಕೊಂಡು ಅವ ಇಲ್ಲಾರ್ದಾಗ ಚಂದಿಗೆ ಕುಂದರ್ಸಿ ನನ್ನ ಬಗ್ಗೆ ಒಂಜಾರ ತಿಳಿಸಿ ವರ್ಣನ ಮಾಡಿ ಆಕಿ ಒಟ್ಟು 3 ದಿನ ಬರಂಗ್ ಮಾಡ. ಯಾಕಂದ್ರಿ? ಯಾಕಂದ್ರ 3 ಸಾಲಿನಾಗ ಅಕ್ರಿಕಿ ಈ ನಮೂನಿ ಬೆಳೆದು ಬಿಟ್ಟೈತಿ. ಹ್ಮ್. ಮೊದಲ ಕವಲಿ ಎಲ್ಲ ಸ್ವಚ್ಛ ಆಗ್ಬೇಕು. ಅಂದಾಗ ನೀರು ಸರಳ ಹೋಗ್ತೈತಿ, ಕಬ್ಬು ಚಲೋ ಬರ್ತೈತಿ ಮಗನ. ಯಾಕಡ್ರೆ ನೀರು ಬಿಟ್ಟು ಯಾಕಡ್ರೆ ಕೂತ್ರ ನಡೆಯಂಗಿಲ್ಲ. ಯಾಕಂದ್ರಿ? ಅದ್ರ ಹೋಗಿಲ್ಲಿದ್ ನಾನು ಮುಂದಿನ ನಿಮ್ ಕಷ್ಟ ನನಗೆ ನೋಡಕ್ ಆಗವಲ್ದ್ರಿ ಗೌಡ್ರ. ನೀವು ಮಾತಿಗೊಮ್ಮೆ ನನ್ನ ಮದುವೆ ಆಗಿಲ್ಲ ಅನ್ನಕತ್ತಿರಲ್ಲ. ಈ ನಿಮ್ ಕಷ್ಟ ನನಗ ನೋಡಕ್ ಆಗವಲ್ದ್ರಿ. ನೀವೇನ್ ಚಿಂತೆ ಮಾಡ್ರಿ, ನಿಮ್ಮ ಮಾತು ಕೇಳಕತ್ತಾರ ನಾ ಹೋಗಿ ನಾನು ಹೆಂಡತಿ ನೀವೇನಿಲ್ರಿ. ನಾ ದಿನ ಮನಿಗೆ ಹೋಗಿದ್ದೆ, ಆದ್ರೆ ಇವತ್ತಿನ ಮನಿಗೆ ಹೋಗಲ್ಲ. ಇಲ್ಲೇ ಇರ್ತೀನಿ, ನಿಮ್ ಜೋಡಿನೇ ಇರ್ತೀನಿ. ನನ್ನ ಪ್ರಾಣ ಒತ್ತಿ ಇಟ್ಟಾದ್ರೂ ಆಕಿನ ಕರ್ಕೊಂಡ್ ಬರ್ತೀನಿ. ನೀವೇನು ಚಿಂತೆ ಮಾಡ್ಬೇಡ್ರಿ. ಪರದೇಶ ಆದ್ರೂ ಚಿಂತೆ ಇಲ್ರಿ. ಎಂತ ಮಾತು ಮಾತಾಡ್ತೀವಿ. ನಿನ್ನ ಹೆಂಡತಿ ಯಾಕೆ ಪರದೇಶಕ್ಕ? ನನ್ನ ಮೇಲಿನ ಅಭಿಮಾನಕ್ಕಾಗಿ ನಿನ್ನ ಹೆಂಡತಿನ ಕಾಗದ ಕೊಟ್ಟು ನೀ ಬಂದು ಇಲ್ಲಿ ಬೀಳೋದು ಬ್ಯಾಡ. ನಿನ್ನ ಮಾತು ನನಗೆ ಕಿವಿಲಿ ಕೇಳಕ್ಕಾಗುವ. ನಿನ್ನ ಹೆಂಡತಿನ ಪರದೇಶ ಆಗಕ್ ಬಿಡುದಿಲ್ಲ ನಾ. ಹಾ ರೀ. ನೀ ಕಾಯಂ ಇಲ್ಲೇ ಬಿದ್ದೆ ಅಂದ್ರ ಹ್ಞೂನ್ರಿ. ನಾ ದಿವಸದಾಗ 3 ಸಲ ಹೋಗಿ ಬರ್ತೇನೆ. ಹಾ ನಿನ್ನ ಹೆಂಡತಿಗೆ ಮಂದಿ ಮಕ್ಕಳು ಅದಾರ ಅನ್ನೋ ತೋರಿಸ್ಕೊಡ್ತೀನಿ ನಾ. ನಾ ಅದೀನಿ. ಹ್ಞೂನ್ರಿ. ಹೋಗ್. ದುಃಖನ್ಯಾಗ ನಾ ಹೇಳಿದ ವಿಷಯ ಮರ್ತಿಗಿದ್ದಿ. ಇಲ್ರಿ. ಗೌಡ್ ಹಿಂಗ ಅಂದಾನ ಅಂತ ಹೇಳಿ ನಿನ್ನ ಮನಿಗೆ ಹೋಗಿದ್ದಿ. ಮತ್ ಇಲ್ರಿ. ನಿನ್ನ ಹೆಂಡತಿನ ಕರ್ಕೊಂಡು ಬಂದಿಗಿದ್ದಿ. ಇಲ್ರಿ. ಬ್ಯಾಡ, ಆಕಿ ದುಡಿದಿಲ್ಲ, ಆಕಿ ಮನೆಗೆ ಕೂತಿಲ್ಲಿ. ಹ್ಞೂನ್ರಿ. ಇಲ್ಲಿ ಹೋಗು. ಹ್ಞೂನ್ರಿ. ಶಿವ್ಯಾನ ಹೆಂಡತಿ ಬಲ್ಲಿ ಹೋಗು. ಈಗ ನಮ್ಗೆ ಆಸರ ಆಗೈತೆ ಅಂದ್ರೆ ಆಕಿ ಒಬ್ಬಾಕಿನೇ. ಹೌದ್ರಿ. ಮೊದಲು ಆಕಿನ ಹೇಳಿ ಆಕಿನ ಕೆಲ್ಸಕ್ಕೆ ತಂದು ಹಚ್ಚು. ಓಕೆ ಹೋಗಪ್ಪ. ನಿನ್ನ ಭಕ್ತಿಗೆ ನಾ ಭಾಳ ಮೆಚ್ಚಿನ್ಲಿ. ಹೋಗು. ಗುರುಗಳೇ ಇರ್ಲಿ. ನಾನು ನಿನ್ನ ಮನೆಗೆ ಗೊತ್ತಾಗ ಸರಿ ಅಲ್ಲ. ಅರ್ಧ ಕಿಲೋ ಬಂಗಾರ ಹಿಂಗ ತೂರ್ತನ್ನ ನನಗ. ನಿನಗ ಅರ್ಧ ಬ್ಯಾಡ್ರಿ ಗೌಡ್ರ, ಪೂರ್ತಿನ ತೂರ್ ಬಿಡ್ರಿ. ತೂರ್ತಿನ್ಲಿ. ನಿನ್ನ ವಿಮಾನಕ್ಕಾಗಿ ಕಿಲೋದ ಗಟ್ಲೆ ಬಂಗಾರ ನಿನ್ನ ಹೆಂಡತಿ ಮೈ ಮೇಲೆ ಹಾಕ್ತನ್ನ. ಆದ್ರೆ ನೀ ಇಲ್ಲಿ ಬೀಳ್ಬೇಕು. ಯಾಕ ಮನಿಗೆ ಹೋದೆ ಅಂದ್ರೆ ಬಂಗಾರ ಮಾರಿ ದಾರು ಕುಡಿತೀನಿ. ಸಾಮಾನು ಮಾಡಿಸಿ ಕೊಳ್ಳಾಗ ಹಾಕೊಳತನ ಮಗನ ಇಲ್ಲೇ ಬೀಳ್ಬೇಕು ನೀ. ಹೋಗ್. ಆಕಿಗೆ ಹೇಳಿ ಬಾ ಮೊದಲು. ಸೂಕ್ಷ್ಮವಾಗಿ ಹೇಳ. ಹ್ಞೂನ್ರಿ. ನನಗತ್ಲಿ ಏನ್ರಿ ಆಡ್ತಾರ ಮಾತಾಡ್ದಿ ನನಗೆ ಬದಮಾಸ್ ಹಾಕಿ ಮತ್. ಇಲ್ರಿ. ಹೋಗ್. ನಿಮ್ಮ ಮನಸ್ಸಿನ ನೋವು ನನಗೆ ಅರ್ಥ ಆತ್ರಿ ಗೌಡ್ರ, ಹಂಗ ಹೋಗ್ತೀನ್ರಿ. ಚುಚ್ಚಿ ಮಾತಾಡಬೇಡ. ನನಗ ಬೆಂಕಿ ಹತ್ತದಂಗ ಆಲತ್ತದ. ಸುಮ್ ಹೋಗ. ನಿಮ್ ಮನಸ್ಸು ನನಗೆ ಅರ್ಥ ಮಾಡ್ಕೊಳ್ಬೇಕಂದ್ರಿ. ಅಬಾ ಹೋಗೋಲೆ. ಹೋಗ್ತೀನ್ರಿ. ನಿಮ್ಮಂತವ್ರೆ ಹಿಂಗ ಅಂದ ನಾನು ಅರ್ಧ ಸಾಯ್ಲಾಕ್ ಹಚ್ಚಿರಿ ಇಲ್ಲಿ. ಮದುವೆ ಆಗಿಲ್ಲ, ಹೆಣ್ಣು ಸಿಕ್ಕಿಲ್ಲ. ಇವನವನು ನನಗೆ ಹೆಣ್ಣು ಸಿಗ್ಲಾರ ಚಿಂತೆ ಇಲ್ಲ. ಈ ಮಕ್ಳು ಬಂದು ಮಾತಾಡಿ ಹೊಂಟಾರ ನೋಡು. ಇವ್ರ ಚಿಂತ್ಯಾಗ ನಾ ಸಾಯ್ಲತ್ತೇನೆ. ನಕ್ಕಿ ಬರ್ತಾಳೋ ಏನಿರ್ಲು. ಗಂಟೆಗೆ ನೆಟ್ಟಗೆ ನಡ್ಯಾಕ್ ಬರಂಗಿಲ್ಲ. ಮುಂಜಾನೆ ಎದ್ದುಗಳೇ ಓಡ್ತಾನ ನೋಡಿ ಚಾ ಕುಡಿಯಾಕ. ಅಂತದ್ ಏನ್ರ ಮಾಡ್ತಾನೇನೋ ಅಲ್ಲಿ ಹೋಗಿ ಅಂತಾನೆ. ಬ್ಯಾಡ ದಿನ ಮನ್ಯಾಗ ಮಾಡ್ಕೊಡ್ತಾನ ಅಂತಂದ್ರ ಮುಂಜಾನೆ ಎದ್ದುಗಳೇನ ಓಡ್ತಾನ. ಏನ್ರ ಹೋಟೆಲ್ದಕ್ಕೆ ಕೂಡಿ ಏನ್ರ ಆಟ ನಡ್ಸ್ಯಾನ. ಮತ್ತೆ
ನನ್ನ ಗಂಡ ಮೊದ್ಲ ನೆಟ್ಟಗ ನಡ್ಯಾಕ್ ಬರಂಗಿಲ್ಲ, ನೆಟ್ಟಗ ನಿಂದ್ರಾಕ್ ಬರಂಗಿಲ್ಲ. ಅಂತದ್ ಯಾವ ಮಾಡಿತ್ತಿದು? ಏನೇನು ಕೇಳೋದು ಬತ್ತಪ್ಪ ಊರಾಗ. ಊರ್ ಗೋಡಾಗಿ ಊರ್ ಉದ್ದಾರ ಮಾಡ್ತಾನಂದ್ರ ಹಲಕಟ್ಗೇರಿ ಮಾಡಿ ಕಸಿಂದ ಲಾತಿ ತಿಲ್ಲತಾನ. ಏ ಗಂಡಸ, ಏನ್ ಊರ್ ಉದ್ದಾರ ಮಾಡಕ್ ಹೋಗಿದಿ? ಏ ಊರ್ ಉದ್ದಾರ ಅಲ್ಲ, ಹಾ? ಕೇಳಿ ಇಲ್ಲ ಸುದ್ದಿ ಊರಾಗ ಏನಾಗ್ಯದ ಅನ್ನೋದು. ಏನ? ಬದಮಾಸ್ ಗೌಡ ಹಾ. ನಿನ್ನೆ ಓಡ್ಸ್ಯಾಡ್ ಹೊಡೆದಾರತ್ತ ಅವನಿಗೆ. ಯಾಕ? ಗೊತ್ತೈತ್ಲ ನಿನಗ ಯಾವಿಕಿಗೆ ಹೆಣ್ಮಕ್ಳಿಗೆ 3 ದಿನ ಬಾ ಅಂದಾನ ತಕ್ಕಿಗೆ. ಅಯ್ಯಯ್ಯೋ, ಅದು ಅಂತದ್ ಅಲ್ಲಲ್ಲ, ಬಾಯಿ ಸತ್ತಿದೈತಿ. ಹಂಗಂತೂ ಬಾಯಿ ಸತ್ತಿದ ಮತ್ ಎದಕ್ ಓದಿತೀರ ಅವ್ನಿಗೆ ಊರಾಗ? ಅದ್ರ ಬಾಯಿ ಸೇದ್ಲಿ, ಅದ್ರ ಬಾಯಾಗ ಮಣ್ಣ್ ಹಾಕ್ಲಿ. ಮಂದಿ ಹೆಣ್ಮಕ್ಳಿಗೆ 3 ದಿನ ಕರೆದ್ರ ಯಾರ ಸುಮ್ನೆ ಬಿಟ್ಟಾರ ಗಂಡುಗಳು? ಇನ್ನ ಅಷ್ಟ ಬಿಟ್ಟಾರವನ. 2 ಕಾಲ್ ತಗದ ಮನಿ ಮೂಲ್ ಮಾಡಿ ಕುಂದ್ರಸೋರ್ ಅಂತವ್ರಿಗೆ. ಅದಕ್ಕೇನ್ ಮಾಯ್ತ? ಅಲ್ಲ, ಮನ್ಯಾರ ಹಲ್ ಮುರಿದ್ ಕಸಿದ್ರಲ್ಲ ಅವ್ನ ಯಾರೋ. ಅದು ನಮ್ಮ ಊರಾಗಲ್ಲ, ಮನ್ನಿದನ ಎಲ್ಲೇ ಮದ್ವಿಗ್ ಹೋಗಿದತ್ತ. ಮದ್ವಿಗ್ ಹೋಗಿ ಸುಮ್ ಎಲ್ಲಾರು ಕೂತ್ ಊಟ ಮಾಡತ್ತಾರ. ಊಟ ಮಾಡ್ಬೇಕಿಲ್ಲವ. ಹಿಂಗ್ ಮಾಡಿ ಬಗ್ಗಿ ನುಡ್ಯಾನತ್ತ. ಬಗ್ಗಿ ನೋಡೋಣ ಹಿಂದ್ ಬಂದ್ ಜಾಡ್ಸಿ ದರ ಬಾಯನೆಲ್ಲ ಮುರ್ಕೊಂಡ್ ಕೂತಾನ. ಇಷ್ಟೆಲ್ಲ ಹಲ್ಕಟ್ಗೇರಿ ಅದಾವ. ಅದಕ್ಕ ಹಲ್ಕಟ್ ಗೌಡ್ ಅಂತಾರ ನೋಡ ಊರಾಗ. ಹೋಲ್ ಬಿಡು, ನೀರ್ ಕಾಯ್ದವನ್ ಬಾ. ನೀರಿಗೆ ನಾನು ಸ್ವಲ್ಪ ಜಳಕಕ್ಕೆ ನೀರ್ ಇಳಿಸ್ಕೊಡು ಬಾ. ನಡಿ ಬನ್ನಿ. ನಮ್ಗ್ ಶಿವನ್ ಹೆಂಡತಿ ಹೇಳಂತಂದ್ರು ಅದಾಳ ಇಲ್ಲು ಯಾರಿಗ ಗೊತ್ತ ಮನ್ಯಾಗ. ಓ ಇಲ್ಲೇ ಅದಾಳಲ್ಲ. ನಮಸ್ಕಾರ ಸುಸ್ಲಾವಕ್ಕ. ಬಾರಪ್ಪ, ಈ ಕಡೆ ಬಂದಿ. ಆರಾಮದಿ ಯಾವ? ಆರಾಮದೇನಪ್ಪ, ನೀನು? ನಾನು ಆರಾಮದಿನ್ ನೋಡುವ. ಈ ಕಡೆ ದೂರ ಬಂದಿ. ಹಿಂಗ ಬಂದಿದ್ದೆ. ಹೋಲ್ ಬಿಡು, ನಿಮ್ ಯಜಮಾನ್ರಿ ಎಲ್ಲ ಅದಾರ? ಈಗ ಮನಿಗ್ ಹೋದ್ನಪ್ಪ. ಮನಿಗ್ ಹೋದ್ರ? ಏನಿಲ್ಲಕ್ಕ, ಸ್ವಲ್ಪ ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತಕ್ಕ. ಏನಪ್ಪ ಅದಂತದ? ಅದು ನಿಂತ ಹೇಳುವಂತದ್ದು ಅಲ್ಲ, ಅದು ಕುಂತ ಹೇಳುವಂತದ್ದು. ಅಂತ ಮಾತ ಏನೈತೆ ತಮ್ಮ? ಬಾ ಕಡ್ಕೊಂಡ್ ಮಾತಾಡೋನ್ ಬೇಕಂದ್ರ ಬಾಕ. ಅಯ್ಯೋ, ಏನ ತಮ್ಮ ಅಂತ ಮಾತ್ ನನ್ ಕಡೆ? ಅದು ಹೆಂಗ್ ಹೇಳ್ಬೇಕ ಅನ್ನೋದು ಗೊತ್ತಾಗವಲ್ದಕ್ಕ. ಏನಿಲ್ಲಕ್ಕ, ಈಗ ಕಾಲೇನೇ ಅದೇನು? ಖಾಲಿನ ಅದನಿ, ಮನ್ಯಾಗ ಅದನಿ. ಮನೆಗೆ ಅದೀಕ? ಮತ್ ಬರ್ಬೇಕಿಲ್ಲ ನಮ್ ಗೌಡ್ರ ಕಡೆ ಅವಾಗ ಅವಾಗ. ಎದಕ್ ಹೋತಮ್ಮ? ಹಂಗಲ್ಲಕ್ಕ, 3 ದಿವ್ಸ ನಮ್ ಗೌಡ್ರ ಕೇಳಾಕತ್ತಿ. ಯಾಕ ತಗೊಂದಿನ ಕಾಲನ್ ಮೆಟ್ಟೆ? ಯಾಕ? ಅದು ಹೆಂಗ್ ಹೇಳ್ಬೇಕು ನಾನು ನಿನಗ? ಅದು ನಿಂಗ್ ಸುದ್ದಿ ಗೊತ್ತಾಗೈತನ? ಏನ್ ಹೇಳು? ಅದ ಗೌಡ್ರಿಗೆ ಹಿಂಗಿಂಗ ಹೊಡೆದಿದ್ದು. ಏಪ್ಪ, ನನ್ ಗಂಡ ಇವತ್ ಮುಂಜಾನೆ ಸುದ್ದಿ ತಗೊಂಬಂದ ಚಾ ಕುಡಿಯಾಕ ಹೋಗಿತ್ತ. ಅಲ್ಲಿಂದ ನಾ ಸುದ್ದಿ ತಗೊಂಬಂದತಿ, ಗೌಡ್ರಿಗೆ ಹೊಡೆದಾರ, ಗೌಡ್ರಿಗೆ ಬಡದಾರ ಅಂತಂದ್. ಅವಾಗ ನಂಗೂ ಗೊತ್ತಾಗೈತಿ. ನಾ ಮನ್ಯಾಗ ಬಿಳಾಕಿ ನನಗೇನ್ ಗೊತ್ತು ಹೊರಗಿನ ಸುದ್ದಿ? ಅಲ್ಲ, ಊರ್ ಗೌಡಾಗಿ ಇಂತ ಹೊಲಸ್ ಕೆಲ್ಸ ಮಾಡೋದ್ ಚಲೋ ಅನಿಸ್ತದಂತಮ್ಮ ಅದ್ ನಿನಗರ? ತಪ್ಪು ತಿಳ್ಕೊಂಡಿ ಸುಸ್ಲಾವಕ್ಕ, ತಪ್ಪು ತಿಳ್ಕೊಂಡಿ. ನಮ್ ಗೌಡ ಎದ್ರ ಸಂಬಂಧ ನೋಡ್ಕೊಳಕತ್ತಾನ. ಎದ್ರ ಸಂಬಂಧ? ಎದ್ರ ಸಂಬಂಧ ಅಂತ ತಿಳ್ಕೊಂಡಿ. ಮಾತಾಡದ್ರದಾಗ ಅವ ಗ್ಯಾಪ್ ಕೊಡದ್ರದಾಗ ಹೊಡ್ಯಾಕತ್ತಾರ. ಪೂರ್ತಿ ಮಾತಾಡಕ ಬಿಡವಲ್ರ ಅವನಿಗೆ. ಒಂದ್ ಮಾತ್ ಮಾತಾಡಿರ್ತಾನ, ಮುಂದ್ ಹೇಳ್ಬೇಕಂತಿರ್ತಾನ, ಹೇಳ್ಬೇಕನ್ನೋದ್ರಾಗ ಹಾರ ಹಾಕ್ಬಿಟ್ಟಿರ್ತಾರ. ಯಾರೋ ಮಾತಾಡಕ್ ಕೊಡವಲ್ರ ಅವ್ರಿಗೆ. ಅದು ಏನಾಗೈತೆ ಗೊತ್ತಾನು? ಅದೈತಲ್ಲ, ಅದು ಹಿಂಗ ಏನಿದ್ರಾಗ ನಮ್ ಗೌಡನ್ ತಪ್ಪ ಏನೈತಿ? ಏನಿಲ್ಲ ಬಿಡು, ಪಾಪ ಹಂಗ್ಯಾಕ್ ಮಾಡತಾರಪ್ಪ ಅದಕ್ ಮಂದಿ. ಕುಂತ್ರು ಸೇರಂಗಿಲ್ಲ, ನಿಂತ್ರು ಸೇರಂಗಿಲ್ಲ, ಊರಾಗ ಹೋದ್ರು ಸೇರಂಗಿಲ್ಲ ಅವಂಗ. ಹಿಂಗಾಗಿ ಮನಿ ಮೂಲದಂಗ ಆಗ್ಬಿಟ್ಟತ್ ನೋಡದು. ಹೌದು, ಹೋಗೋರ್ನ ಬರೋರ್ನ ಅಲ್ಲೇ ಕರೀತಿ, ಅಲ್ಲೇ ಹೇಳ್ತತಿ, ಅಲ್ಲೇ ಕುಂದ್ರತಿ. ಹೌದು ಹೌದು ಸುಸ್ಲಾವಕ್ಕ, ಹೌದು. ಹಂಗಾಗೈತಿ ನಮ್ ಗೌಡನ್ ಪರಿಸ್ಥಿತಿ. ಬಾಗಲ್ನಾಗ ಕುಂತು ಬಗ್ಗಿ ನೋಡೋ ಪರಿಸ್ಥಿತಿ ಚಾಲು ಆಗೈತಿ ಅವನಿಗೆ. ಹೆಂಗ್ ಮಾಡೋದ? ಅದಕ್ಕ ಅವ್ನ್ ಮಾರಿ ನೋಡ್ಲಕ್ ಆಗ್ಲಾರ್ದಕ್ಕ ಗೌಡ್ರ ಜೊತೆ ಮಾತಾಡಿದೆ. ಹಿಂಗಿಂಗಪ್ಪ ಅಂತ ಹೇಳಿದ್ರು. ಅವ್ರ ಕಷ್ಟ ಕೇಳಿ ನನ್ನ ಕಣ್ಣಾಗ ನೀರ್ ಬಂದು. ಹೋಗ್ಲಿ ಬಿಡತ್ತಮ್ಮ, ನೀ ಯಾಕೆ ಕಳತಿ? ಅವ್ನ ಕಷ್ಟ ಕೇಳಿ. ಹೌದಿಲ್ಲ, ಅದಕ್ಕ ನಿನ್ ಕಡೆ ಓಡೋಡಿ ಬಂದಿದ್ದು. ಬೇಕಾದಾಗ್ಲಿ ತಮ್ಮ, ನೀ ಏನ್ ಅಳಾಕ್ ಹೋಗ್ಬೇಡ, ನೀ ಏನ್ ತ್ರಾಸ್ ಮಾಡ್ಕೋಬೇಡ. 3 ದಿವ್ಸ ಬರ್ತಾ ಅಂತಂದ್ ಹೋಗಿ ಹೇಳಿನ್ ಗೌಡಗ. ಕರೆಗ್ ಒಪ್ಕೊಂಡೆ? ನಾ ಹಿಂಗ ಹೇಳ್ತೀನಿ, ನೀವೇನು ಚಿಂತೆ ಮಾಡ್ಬೇಡ್ರಿ ಗೌಡ್ರ. ಸುಸ್ಲಾವಕ್ಕ 3 ದಿವ್ಸ ಬರ್ತಾನೆ ಅಂದಾಳ ಅಂತ ಹೇಳ್ತೀನಿ. ಹೌದಮ್ಮ, 3 ದಿವ್ಸ ಬಾ ಅಂದಾನು? ಎದಕ್ ಬಾ ಅಂದಾನವ? ಅವ್ರ ಎಲ್ಲಾ ಹೇಳಿದ್ ನಾ ನಿನಗ. ಎದಕ್ಕಂತ ಅದನ್ನ ಹೇಳಿಲ್ಲ ನೋಡ್ ನಾ ನಿನಗ ಇಷ್ಟೊತ್ತಾದ್ರು. ಏನಿಲ್ಲ, ಅದು ಕಬ್ನಾಗ ಕಸ ಬೆಳೆದೈತಂತ, ಅದಕ್ಕ 3 ದಿವ್ಸ ಬಂದ ಕಸ ತೆಗ್ಯಾ ಅಂತ ಹೇಳಿದ್ರು. ಇದಕ್ಕ ಬರ್ತಾನಂತ ಹೇಳು ತಮ್ಮ. ನಾನು ಮನ್ಯಾಗ ಖಾಲಿನ ಕುಂತನಿ, ನಂದರ ಏನ್ ಕೆಲಸ ಐತಿ? 3 ದಿನ ಬರ್ತಾನಂತ ಹೇಳೋಗ್ ನಿಮ್ ಗೌಡಗ. ಆಗ್ಲಕ್ಕ, ಅದ ಮೊನ್ನೆ ಅದಾಗಿಂದ ಗೌಡ ಟೆನ್ಷನ್ ಮಾಡ್ಕೊಂಡ. ಇನ್ಯಾಕ್ ಟೆನ್ಷನ್ ಮಾಡ್ಕೊತಾನ? ವಾರದ 3 ಸಲ ಬರ್ತಾನಂತ ಹೇಳೋಂಗ. ನೀವ್ ದೊಡ್ಡ ಮನ್ಸ ಐತವ. ಯಾರು ಬರಲ್ಲಾಗಿದ್ರು, ನೀವ್ ಒಪ್ಕೊಂಡೆಲ್ಲ. ನೀವ್ ದೊಡ್ಡ ಮನ್ಸ ಐತಕ್ಕ. ನಾವ್ ಒಬ್ಬಕ್ಕೆ ಬೇಕಂತ ಏನೋ 2-3 ಮಂದಿ ಬೇಕಂತ ಅವಂಗ. ತಗೊಂಬಾಕ 4 ಮಂದಿಗೆ ಹೇಳ್ಯಾರ ಅವ್ರು. 4 ಮಂದಿ. ಆಯ್ತಮ್ಮ, ಇವತ್ ರಾತ್ರಿನ ಅಡ್ಡಾಡಿ ಎಲ್ಲಾರಿಗೂ ಹೇಳಿ ನಾಳೆ ಮುಂಜಾನೆ ಕರ್ಕೊಂಡ್ ಬರ್ತಾನಂತ ಹೇಳ್ಬಿಡ್ ನಿಮ್ ಗೌಡಗ. ಆಗ್ಲಕ್ಕ, ಹಂಗ ಹೇಳ್ತೀನಿ. ಇವ ಏನ್ ಇಲ್ಲಿ ಮಾಡಕತ್ತಾನು? ನಾವು ಬದವಾಸಗಳನ್ನ ಪಿಯ ಅಲ್ಲೇವ.
ನಿನಕಿತ ಬದಮಾಸ್ ಶಿವ ನಿಂತ ಸಂಗಟ ಏನ್ ಮಾಡಾತಾನಿವ ಈ ಸುದ್ದಿ ಮೊದಲು ನಮ್ ಶಿವಪ್ಪಗ್ ಮುಟ್ಟಿಸ್ಬೇಕು. ಹೇಳಿದಿಲ್ಲ ನೆನಪೈತಿಲ್ಲ? ನೆನ್ಪೈತಿ. ನೆನಪೈತೆ ಪಕ್ಕ. ಇದು ಇನ್ನೊಂದ್ ವಿಷಯ, ನಾ ಇಲ್ಲಿ ಬಂದ್ ಹೋದ್ ವಿಷಯ ನಿನ್ ಗಂಡ ಗೊತ್ತಾಗ್ಬಾರ್ದ. ಯಾಕಂದ್ರ ಮೊದಲೇ ನಡೆದ ನನಗೂ ನಿನ್ ಗಂಡ ಹಿಂಗೈತಿ. ಅದ ಗೊತ್ತಾದ್ರ ಅದ್ ಏನ್ ಮಾಡ್ಕೊಂಗೈತ್ ಬಿಡು ತಮ್ಮ. ಹೌದಲ್ಲ? ಹಾ. ಓ ಎಮಿಕರ ಯಾರ್ದ? ನಮ್ದ. ನಿಮ್ದಾನ? ಸೇಮ್ ಟು ಸೇಮ್ ನಿನ್ನ ಗಂಡನ ಹೋತೈತಿ ನೋಡವ್ವ ಇದು. ಏನು ಕಡಿಮೆ ಮಾಡಲ್ಲ ಪಾವ. ಸಿಕ್ಕಂಗ ತಿನ್ನಿಸ್ತಾನ ಅವ್ಗ ಐತದ ಅವನಂಗನ. ಚಂದೈತಿ ಚಂದೈತಿ. ಮರಿಬೇಡ. ಇಲ್ಲ ಹೋಗಪ್ಪ. ಮರಿಬೇಡವೋ. 4 ಮಂದಿ ಒಬ್ಬಕಿನ ಎಕ್ಸ್ಟ್ರಾ ತಂದ್ರು ಚಿಂತಿಲ್ಲ, ನಾ ಖಾಲಿ ಅದೀನಿ. ತರ್ತಾನ ನಾನು ಅಲ್ಲೇ ಇರ್ತೀನಿ. ಹಂಗಂದೆ ಹೋಗ್ ತಗೊಂಬರ್ತಾನ. ಹೋಗ್ಬರ್ಲಾ? ನೆನ್ಪಿರ್ಲಿ. ಪಾಪ ಸುಮ್ನ ಬಡದಾರ ನೋಡು ಗೌಡನ್. ಅದೇನೋ ಹೇಳಕ್ ಹೋಗೈತಿ, ಇವೇನೋ ತಿಳ್ಕೊಂಡ್ ಹೊಡೆದ್ ಬಿಟ್ಟಾವ ಅವ್ನು. ಅದಕ್ಕ ಊರ ಬದ್ಮಾಸ್ ಗೌಡ ಅಂತಾರ ಅವಂಗು. ಈ ಮಗನ ಕಳಿಸಿ 2-3 ತಾಸಾಯ್ತು, ಇನ್ನ ಬರಾಕ್ ತಯಾರಿಲ್ಲ. ಇಟ್ಟು ಲೇಟ್ ಮಾಡ್ಯಾನಂದ್ರೆ ನನ್ನ ಬಗ್ಗೆ ಏನಾರೇ ಭಾಳ ಬಿಲ್ಡಪ್ ಕೊಟ್ಟು ಹೇಳತ್ತಿರ್ಬೇಕು. ಇನ್ನ ಯಾಕೆ ಬರವಾಳ್ರು? ಈ ಗಾಡಿ ಯಾವತ್ತಿನೂ ಬರವಾಳು, ಈ ಹಾದಿಲೇನು ಯಾವತ್ತಿನೂ ಬರವಾಳು. ಬಗ್ಗೆ ನೋಡ್ಲತ್ತೀನಿ, ಒಬ್ಬಕಿನೂ ನನ್ನ ಕಣ್ಣಿಗೆ ಬೀಳವಾಳು. ಹಾದಿ ಹಿಡಿದು ಹೊಂಟಾರ ಕರೆ, ಅವ್ರೇ ನನ್ನ ಹೊಲಕ್ಕೆ ಬರ್ಲಾತಾರೋ ಏನು ಅವ್ರ ಹೊಲಕ್ಕೆ ಹೊಂಟಾರೋ ಒಂದು ತಿಳಿವಲ್ದು ನನಗೆ. ಎಷ್ಟಕ್ರೆ ಬಗ್ಗೆ ನೋಡ್ಬೇಕಪ್ಪ. ಈ ಬಗ್ಗೆ ನೋಡೋದ್ರದಿಂದೆ ನಮ್ಮ ಮುತ್ಯಾಗ ಬದ್ಮಾಸ್ ಗೌಡ ಹೆಸರು ಬಿದ್ದದ. ಅವನ ಚಟಾನೆ ನನಗೆ ಹೋಗ್ತದೆ. ಎಲ್ಲಿ ಹೊಕ್ಕಿನ ಅಲ್ಲಿ ಬರೀ ಬಗ್ಗೆ ನೋಡೋದು, ತಗೊಳ್ಳೋದು, ಮನೆಗೆ ಬರೋದು, ಹಿಂಗೆ ಆಗಿಬಿಟ್ಟೈತಿ ಓ ಗೌಡ್ರ, ಓ ಇಲ್ಲಿ 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 ಏನು ಬಗ್ಗೆ ಬಗ್ಗೆ ನೋಡಕತ್ತೀರ ನಮ್ಮನ? ಇಲ್ಲಲೇ, ಆಕಿನ ಕರ್ಕೊಂಡು ನೀ ಯಾ ಹಾದಿಲೇ ಬರ್ತಿ ಅಂತೇಳಿ ಬಗ್ಗೆ ನೋಡಕತ್ತಿದ್ನಿ. ಹಿಂಗ ಬಗ್ಗೆ ಬಗ್ಗೆ ನಿಮ್ ಮುತ್ತೇನ್ ಚಟ ಬಿಟ್ಟೇ ಇಲ್ಲ ನೀವ್ ಇನ್ನು. ಹಿಂಗ ಬಗ್ಗೆ ಬಗ್ಗೆ ನೋಡೋದಕ್ಕ ಊರಾಗ ಬದಮಾಸ್ ಗೌಡ ಅಂತ ಹೆಸರು ಬಿತ್ತು ನಿಮಗ. ಅಲ್ಲೇ ಇದು ಹೋಗ್ಬೇಕಾದ್ರೆ ಏನಾರೇ ಮಾಡ್ಬೇಕು. ಅವನ ಚಟಾನೆ ಬಿದ್ದು ಬಿಟ್ಟದ. ಅವನು ರಗಡ್ ಮಂದಿ 3 ತಾಸ ಆಯ್ತು ನೋಡ್ಲಿ, ನೀವು ಹೋದಾನ ಹಿಡ್ದ ಕುತ್ತೇ ಇಲ್ಲ. ಬರ್ತೀನಿ ಬಗ್ಗೆ ನೋಡ್ತೀನಿ ಹೋಗ್ತೀನಿ, ಬರ್ತೀನಿ ಬಗ್ಗೆ ನೋಡ್ತೀನಿ ಹೋಗ್ತೀನಿ. ಒಂದ್ ಹೆಣ್ಮಗಳು ಕಣ್ಣಿಗೆ ಬೀಳುವಳ್ಳೆ ಒಟ್ಟ ಬೀಳವಲ್ರ. ಹೆಂಗ್ ಬೀಳ್ತಾರ್ರಿ ಅದು? ಹಿಂಗ್ ಬಗ್ಗೆ ನೋಡೋದಕ್ಕೆ ಎಲ್ಲಾರ ಹೆಣ್ಮಕ್ಳು ಹಂಗ ಹೊಂಟಾರ. ಅಂದ್ರ ನಮ್ಮ ಮನಿ ಮುಂದಿನ ಹಾದಿಗೆ ಮುಳ್ಳು ಹಚ್ಚಾರ ಅನ್ನವ್ರು. ಹಚ್ಚಿ ಬಾಡ್ದ ಮಾತ್ ಬಾಳ ದಿವಸ ಆತ. ಅಂದ್ರ ರೂಟ್ ಚೇಂಜ್ ಮಾಡ್ಯಾರ. ಹೇಳಿ ಅವ್ರು ಯಾವ ಹಾದಿಲಿ ಹೋಗ್ತಾರ ಹೇಳಿ? ನಿಮ್ ಮನಿಯಿಂದ ಇನ್ನೊಂದ್ ಹಾದಿ ಐತಲ್ಲ, ನಿಮ್ ಮನಿ ಹಿಂದಿಂದ ಹೊಂಟಾರ ಅವ್ರು. ನಾವು ನಸಕ್ನ್ಯಾಗ 4:15 ಎದ್ದು 5 ಅನ್ನೋದಕ್ಕ ಹಾದಿ ಮೇಲೆ ಬಗ್ಗೆ ನಿಂದಿರ್ತಾನ. ಮತ್ತ ಅಲ್ಲಿ ಬಗ್ಗೆ ನಿಂದ್ರಿ ಮತ್ತ ಅದನ್ನು ಬಂದ್ ಮಾಡ್ತಾರ. ಸ್ವಲ್ಪ ಇರ್ರಿ, ಸ್ವಲ್ಪ ಗೌಡ್ರ, ನೀವು ಗೌಡ್ರ ಗತಿ ಹೆಂಗಿರ್ಬೇಕು? ಶಟದ ನಿಂತು ನೋಡ್ಲಾಕ್ ಬರುದೇ ಇಲ್ಲ ನನಗ. ಶಟದ ನಿಂತು ನೋಡಕ್ ಬರಂಗಿಲ್ಲ. ಗಂಡಸರು ಹೋಲಿ, ಅವಾಗ ಬೇಕಾದಂಗ ಎದೆ ಉಬ್ಬಿಸಿ ನಿಂದಿರ್ತೀನಿ. ಹೆಣ್ಣು ಮಕ್ಕಳು ಹೊಂಟ್ರು ಬರೀ ಬಗ್ಗೆ ನೋಡಂಗ ಆತೈತಿ ನನಗ. ಅಲ್ರಿ ಗೌಡ್ರ, ಬಗ್ಗೆ ಬಗ್ಗೆ ನೋಡ್ತೀನಿ ಅಂತಿರಲ್ಲ, ಅಂತದ್ ಏನ್ ನೋಡ್ತೀರಿ? ಓ ಅದು ನೀವೆಲ್ಲ ತಪ್ಪು ತಿಳ್ಕೊತಿರ್ಲಿ. ನಾ ಬಗ್ಗೆ ನೋಡ್ಲಾಕ ಒಂದ್ ಕಾರಣ ಐತಿ ಮಗನ. ಏನ್ರಿ ಅಂತ ದೊಡ್ಡ? ಏನ ಮೊದಲು ಒಮ್ಮೆ ಒದಸ್ಕೊಂಡಿಲ್ಲ. ಮನುಷ್ಯ ಪೆಟ್ಟ ತಿಂದ ಮನುಷ್ಯನ. ಯಾವುದೇ ಹೆಣ್ಮಗಳಿಗೆ ನೋಡ್ಬೇಕಾದ್ರ ಕಾಲಾಗ ಏನ ಬಾಟ ಅದಾವೋ, ನಾಲು ಬಡ್ದಿದ್ ಮೆಟ್ಟ ಅದಾವೋ, ಇದನ್ನ ನೋಡ್ತೀನಿ. ಅವ್ರ ಕಾಲಾಗ ಬಿರುಸು ಚಪ್ಪಲ್ ಕಂಡು ತಿಳ್ಕೊನಿ ಸುಮ್ ಮಗ್ಲಾದ್ ಹೋಗ್ಬಿಡ್ತೀನಿ. ಹಿಂಗ ಅದನ್ನ ಬಗ್ಗೆ ನೋಡ್ತೀನಿ. ಯಾಕ ಪೆಟ್ಟ ತಿಂದೀನಿ, ಗೊತ್ತೈತಿ ನಿನಗೂ? ಗೊತ್ತೈತಿ ಗೊತ್ತೈತ್ರಿ. ಅಲ್ಲ ಅವತ್ತು ನೋಡದಿಲ್ಲ ಮದ್ವಿಗೆ ಹೋದಲ್ಲಿ ಆ ನಮನಿ ಬಡದ್ರ ನನ್ನ. ನೀನು ಇದ್ದೇ ಇಲ್ಲ? ಇದ್ದೆ. ಯಾಕೆ ಬಡದ್ರು ಅನ್ನೋದಾಗ ಗೊತ್ತಾಗಲಿಲ್ಲ. ನಾ ನೋಡೋ ರೀತಿನೇ ಬೇರೆ ಇತ್ತು. ನಾ ಯಾಕೆ ಬಗ್ಗೆ ನೋಡಿದೆ? ಅಲ್ಲ, ಹುಡುಗರು ಸಣ್ಣ ಸಣ್ಣ ಹುಡುಗರು ತಂದು ಊಟಕ್ಕೆ ಕೂತಿದ್ರು. ಅವ ಸುಡು ಸಾರು ತಂದು ಪತ್ರೊಳಗೆ ಹಾಕದ. ಹೌದ್ರಿ. ಅದು ಒಂದು ಹುಡುಗನ ತೊಡಿ ಮ್ಯಾಗ ಚೆಲ್ತಿಲ್ಲ. ಹೌದ್ರಿ. ಸುಟ್ಟತೇನಂತೇಳಿ ಹಿಂಗ್ ಬಗ್ಗೆ ನೋಡ್ಲತ್ತಿದ್ದೆ. ಹಿಂದೆ ಬಂದು ಜಾಡಿಸಿ ಒದ್ದು ಮುಂದೆ ಒಂದು ಹಲ್ಲು ಮುಡಿತು ನಾನು. ಯಾಕೆ ಗೊತ್ತ ಅನ್ನೋದು ಗೊತ್ತಿಲ್ಲ. ಈ ಮಕ್ಕಳಿಗೆ ನಾ ಬಗ್ಗೆ ಯಾಕೆ ನೋಡಿ ಅನ್ನೋದು ಗೊತ್ತಿಲ್ಲ. ಆ ಹುಡುಗ ಅರ್ಥ ಮಾಡ್ಕೊಂಡಿತ್ತದು. ಹೌದ್ರಿ. ನಾ ಬಗ್ಗೆ ನಿಂತು ಹಿಂಗ್ ನೋಡೋ ಮುಂದೆ ತೊಡಿ ಕೈ ಹಚ್ಕೊಳತ್ತಿದ್ದವ. ಅಂದ್ರೆ ಇಲ್ಲಿ ಸುಟ್ಟದ ಹೇಳ್ತಿದ್ದ. ಅದು ಅವನಿಗೆ ತಿಳಿದಿತ್ತು, ಈ ಮಕ್ಕಳಿಗೆ ತಿಳಿದಿಲ್ಲ. ಹಿಂಗಾಗಿ ಒಟ್ಟ ಬರೀ ಗ್ಯಾಪ್ನಾಗೆ ಹೊಡೆದ ಮೆತ್ತ ಮಾಡ್ಯಾರ ನೋಡ್ಲಿ. ನನ್ನ ಹಂಗೆ ಆಗೈತೆ ಬರ್ರಿ ನಿಮ್ಮ ಮನೆ. ನಮ್ದು ಇದ್ದಿದೆ ಯಾವತ್ತು. ಅಲ್ಲ ನಾ ಹೇಳಿ ಕಳ್ಸಿದ್ನಲ್ಲ ಆ ಕೆಲಸ ಏನಾಯ್ತು? ನಾ ಯಾವತ್ತರ ನೀವ್ ಹೇಳಿದ ಕೆಲಸ ಮಾಡಿಲ್ಲ ಅಂತ ಹೇಳಿನೇನ್ರಿ? ಗ್ಯಾರಂಟಿ ಇತ್ತು ನನಗೆ. ಹೌದಿಲ್ರಿ? ಇತ್ತು ಗ್ಯಾರಂಟಿ. ನೀವ್ ಹೇಳಿದ ಕೆಲಸ ಎಲ್ಲಾ ಕರೆಕ್ಟ್ ಹೇಳಿನ್ರಿ ಆಕಿಗೆ. ಊರಾಗ ಇನ್ನ 4 ಮಂದಿ ಹೋದ್ರು ಅಟ್ಟಸ್ಕೋತನ. ಯಾಕ ನಿನ್ ಮೇಲೆ ನಂಬಿಕೆ ಐತಿ. ನಾನು ಹೌದ್ರಿ, ಮಾಡ್ಕೊಂಡ್ ಬಂದಿರ್ತೀನಿ. ನಾ ನಿಮ್ಮ ಮನಿಯ ತಗದೀನ್ರಿ. ಅದಕ್ಕೆ ಒಂದ್ ತೊಲಿ ನಿನ್ ಹೆಂಡತಿಗೆ ಬಂಗಾರ ಕೊಡ್ತಾನ ಅಂತ ಹೇಳಿ. ಹ್ಞೂನ್ರಿ. ಅದು ಏನಿಲ್ಲ, ಅಲ್ಲಿ ಹೋದ್ಮೇಲೆ ನನಗೂ ಒಂದ್ ಸಂಶಯ ಕಾಡಕತ್ತೈತಿ. ಏನ್ರ? ಏನಿಲ್ಲ, ಆಕಿ ಸುಸ್ಲವನ ಗಂಡ ಶಿವಪ್ಪ ನಿಮ್ಮಂಗ ಯಾಕೆ ಹಿಂಗ ನಡಿತೇನ್ರಿ? ಅದು ನಮ್ಮ ಮುತ್ಯಾಗ ಗೊತ್ತು. ನಂದೇನು ಇಲ್ಲ ಅದ್ರ.
ಅಪ್ಪಂದು ಇಲ್ಲ ನಮ್ದು ಇಲ್ಲ. ಬಹುಶಃ ನಮ್ಮ ಅಪ್ಪ ಏನಿದ್ದಿಲ್ಲ ಹ್ಞೂ. ಅವರು ಮೊದಲ ಆ ಹಳಿ ಹೊಲ ಐತ್ಲ ಹಳ್ಳದ ದಂಡ್ಯಾಗ ಓ ಅಲ್ಲಿ ಈಗ ಒಮ್ಮೆ ಹೋಗಿದ್ದೇವ್ ನೋಡು ಹಾ ಹಳ್ಳದ ದಂಡ್ಯಾಗಿನ ಹೊಲ ಹ್ಞೂ ರೀ ಆ ಹೊಲಕ್ಕೇನೋ ಅವ್ರವ್ವ ಕೆಲ್ಸಕ್ಕೆ ಹೋಗಿದ್ಲ ಆ ಒಡ್ಡ ಏರ್ ಇಳಿಯೋ ಮುಂದ ಅವ್ರವ್ವ ಬಿದ್ದಾಳ್ಳಿ ಹ್ಮ್ ಬಿದ್ದು ಆಕಿದು ಸೊಂಟ ಒಪ್ಪಾರಿ ಆಗಿತ್ತಲ್ಲ ಅದೇ ಟೈಮ್ದಾಗ ಅವ ಹುಟ್ಟ್ಯಾನ ನೋಡು. ಸೊಂಟ ಹಿಂಗ ಅದಕ್ಕ ಅದೇನು ಭಾಳ ದೊಡ್ಡ ಮಿಸ್ಟೇಕ್ ಆಗಿಲ್ಲ ಅದ ಹ್ಮ್ ಬುತ್ತಿ ಗಂಟೆ ತೆರಿ ಮ್ಯಾಗ ಕೆಲ್ಸಕ್ಕೆ ಲೇಟ್ ಆಗ್ಯದ ತಮಸರ್ಲಿ ಇಳಿಲಾಕ್ ಹೋಗ್ಯಾಳ ಏನ್ ಇಳ್ದಾಳ ಕಾಲ್ ಜಾರಿ ಏನ್ ಬಿದ್ದಾಳ ನೋಡು ಏರ್ಬೇಕಾದ್ರೆ ಹಿಂಗ ಏರಿ ಹಳ್ಳಿ ಆಕಿ ಹ್ಮ್ ಸೊಂಟ ಅಲ್ಲೇ ಒಪ್ಪಾರಿ ಆಗ್ಯದ ಆಕಿ ಅದೇ ಕಡತ್ನಾಗೆ ಮನೆಗೆ ಬಂದು ಏನ್ ಹಡ್ದಾಳ ನೋಡು ಅದು ಅಲ್ಲಿ ಮಿಸ್ಟೇಕ್ ಆಗೈತಿ ನೋಡ್ಲಿ ಇದ್ರಾಗೇನು ಮತ್ತೆ ಅದನ್ನ ಹೋಗಿ ಊರು ತುಂಬಾ ಹೇಳಿ ನಮ್ಮ ಮುತ್ಯಾನ ಕೇಸ ಅದನ್ನ ಅವ್ರ ಹಲ್ಲಾಗಿ ಹಿಡುತ್ತಂದ್ ನನ್ನ ಒದ್ದಾರಪ್ಪ ಏ ಇಲ್ರಿ ನಮ್ಮ ಮುತ್ಯಾನ ಹೆಸರು ನನಗಿಟ್ಟಾರು ನಾ ಯಾರಿಗೂ ಹೇಳಂಗಿಲ್ರಿ ಈಗೇನು ಬರ್ತೀನಿ ಅಂದಾಳಿಲ್ಲ ಬರ್ತೀನಿ ಅಂದ ಬಾರ್ಲಿ ಒಳಗೆ ಹ್ಞೂ ಮನ್ಯಾಗ ಹೆಂಡ್ರಿಲ್ಲ ಅಂದ್ರು ನಾ ಏನು ವಿಚಾರ ಮಾಡೋ ಮಗ ಅಲ್ಲ ಹಾ. ಸ್ವತಃ ನನ್ನ ಕೈಲಿ ಹಾಲು ಕಾಯಿಸಿ ಕೊಡ್ತೀನಿ ಹೌದ್ರಾ ನೋಡ್ರಿ ಏನಾಯ್ತು ಮಾಡಾಯ್ತಿಲಿ ಏ ಇಲ್ಲೊಂದ್ ಹಾವಿನ ಮರಿ ಹೋಗ್ಯದು ಹಿಡಿದು ಸಾಕ್ಬೇಕಲ್ಲ ನೀ ಸಿಗೋಲಾಗ್ಯದ ಆ ಕಡೆ ಎಲ್ರಿ ಬಂದಿತ್ತನ ಹಾವಿನ ಮರಿ ಹುಡ್ಕಾಡ್ತಿ ಅಲ್ಲಿ ನೀತಿ ಮಗಲ್ ಕ್ಯಾಗನ ಬಂದ್ ಕೂತೈತೆ ಏ ಏನ್ ಮಾತಾಡತ್ತೀವಿ ನೀ ಮಾರ ಬದ್ಮಾಸ್ ಹೊಡಂತಿ ಹಾ. ನೀತಿ ಮಗಲ ಕೂತ್ ಏನೋ ಹೇಳಾಗ್ತದ ಸನೆ ಸನೆ ಇದ್ರ ದುರ್ದುರ್ ಇದ್ರ ಸನಿ ಮಗಲ ಕೂತ ಕಿವ್ಯಾಗ ಬಾಯಿ ಇಟ್ಟು ಹೇಳಾಗ್ತದ ಮತ್ ನೀ ಎಲ್ಲಿದ್ದೆ ಅಲ್ಲೇ ಅವ್ರ ಹಿಂದಿದ್ನಿ ಮತ್ ಒಂದೆರಡು ಒದಿಬೇಕಿಲ್ಲ ಅವನಿಗೆ ನೀ ನಾ ಹೆಂಗ್ ಓದ್ಯಾಗ ಬರ್ತೈತಿ ನೀನ್ ಹೆಂಡತಿ ಕೂತ್ ಮಾತಾಡತ್ತಾಳ ನೀ ಗಂಡಸ್ರಿ ಹೌದ ಅಲ್ಲೇ ನಾನ್ ಹೆಂಡ್ರಿ ಬೇರೆ ನಿನ್ ಹೆಂಡ್ರಿ ಬೇರೆ ಹೇಳಿ ನೋಡುನು ಒದಿಬೇಕಿಲ್ಲ ಒಂದೆರಡು ಏನ್ ಹುಚ್ಚದೀವ್ ನೀ ಗಂಡಸ ದೇಶ ನಂಬಿದೆ ತಪ್ಪು ನೋಡು ವಾದ ನಾನು ಬಲಿ ಬರಬೇಕಾಗಿತ್ತು ಏ ಮಳ್ಳ ನೀನು ಓದಿಲ್ಲ ನೀನಂತೇಳಿ ಬಂದನ್ನ ಹೇಳಾಕ ನಾ ಹೆಂಗ್ ಓದಿತಿರ್ಬೇಕ್ಲಿ ಮೊದಲೇ ನೋಡಿಲ್ಲ ಹೆಂಗದಿ ಅನ್ನೋದು ಗುಂಡ್ಯಾ ನೀ ಹೋಗಲ್ಲಿ ಮನಿ ಮುಂದೆ ಹೋಗಿ ನಿಂದ್ರನಿ ನಾನು ಹೆಂಡತಿ ಹೆಣ್ಗಾಸ ಮಾಡಕ್ ಹೋಗ್ಯಾಳಲ್ಲಿ ಬರ್ಲಿಕ್ಕಿ ಬಂದಿನ ನಾನು ಹೆಂಡತಿನ ಕರ್ಕೊಂಡು ಅಲ್ಲಿಗೆ ಬರ್ತೀನಿ ಸೀದಾನ ಜಲ್ದಿ ಬರ್ ಜಲ್ದಿ ಆಯ್ತಳ ಹೋಗ್ನಿ ಅಲ ಮಗ ಆ ಬದಮಾಸ್ ಗೌಡ ಪಿಯನ್ ನನ್ನ ಹೆಂಡತಿನ ಬಳಿ ಕಳಿಸಿ ಇವ ಏನ್ ಪಿನ್ ಇಡ್ಲಾಕತ್ತಾನ ಬರ್ಲಿ ನನ್ನ ಹೆಂಡತಿ ಒಂದ್ ಕೈ ಇವತ್ತು ನೋಡ್ಕೊಂಡ್ ಬಿಡ್ತೀನಿ ಆಕಿನ ಚಲೋ ಆತೇವ ಮನ್ಯಾಗ ಮೊದ್ಲ ಕೆಲ್ಸ ಇಲ್ದಂಗ ಹಂಗ ಕುಂತಿದ್ನಿ 3 ದಿನಾರ ಗೌಡ್ರ ಹೊಲ್ದಾಗ ಕೆಲ್ಸರ ಹತ್ ಇದು ವಿಷಯ ನನ್ ಗಂಡಗ್ ಹೇಳಿ ನಾಳಿಂದ ಕೆಲ್ಸಕ್ ಹೋದ್ರಾತ ಏ ಬಾಯ್ಲಿ ಅವ ಬಂದ್ ಏನ್ ಹೇಳ್ದ ನಿನಗ ಯಾರ ಅವ ಬದಮಾಸ್ ಗೌಡನ್ ಪಿ ಆವ ಗೌಡ್ರ 3 ದಿನ ಬಾ ಅಂದಾರಂತ ನನಗ ಹಾ 3 ದಿನ ನೀ ಏನ್ ಮಾಡ್ಬೇಕತಿ ನಾಳಿಂದ ಹೋಗ್ಬೇಕಂತ ಮಾಡೇನಿ ನಾನು ಹೆಂಡತಿನ ಕೇಳ್ಯಾನ ಅವ ಊರ್ ಮಂದಿನಿ ಹೋದ್ರ ಅವನಿಗೆ ಬುದ್ಧಿ ಬರ್ರಾಗ್ಯದ ಇನ್ನು ಊರ್ ಮಂದಿ ಒದೇದಿ ಬೇರೆ ನಾವ್ ಒದೇದಿ ಬೇರೆ ನಡಿ ಅವನ ಮನಿಗೆ ಹೋಗೋಣತ್ತ ಏ ನಾ ಹೇಳ್ಬಿಟ್ಟ ಕೇಳ್ರಿ ಏ ಅಲ್ಲೇ ಹೇಳತೈತ ಬಾನಿ ಅಯ್ಯಯ್ಯಯ್ಯ.